ಬ್ರೆಜಿಲ್ ಮಾಡೆಲ್ ಭಾರತದ ವೋಟರ್ ಸೀಮಾ ಸ್ವೀಟಿ ನಾನಾ ಹೆಸರು, ಆದರೆ ಒಬ್ಬಳದ್ದೇ ಫೋಟೋ. ಹರಿಯಾಣದಲ್ಲೂ ಮತಗಳ್ಳತನದ ಅಧಿಕಾರ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಸೀಮಾ ಸ್ವೀಟಿ ಸರಸ್ವತಿ. ವೋಟ್ ಚೋರಿ ಇದು ಸದ್ಯಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವಂಥ ಬಹಳ ದೊಡ್ಡ ಆರೋಪ, ಬಹಳ ದೊಡ್ಡದಾದಂಥ ಕ್ಯಾಂಪೇನ್. ಭಾರತದ ಚುನಾವಣಾ ಆಯೋಗದ ವಿರುದ್ಧ ಈ ಸಮರವನ್ನು ಕಾಂಗ್ರೆಸ್ ಸಾರಿದೆ. ಬಿಜೆಪಿಯ ವಿರುದ್ಧವೂ ಕೂಡ ಆರೋಪವನ್ನು ಮಾಡ್ತಾ ಬಂದಿದೆ. ಬಿಹಾರದಲ್ಲಿ ವೋಟರ್ ಅಧಿಕಾರ ಯಾತ್ರಾವನ್ನ ಮಾಡಿ ಮುಗಿಸಿದಾಗ ಅದರ ಸಮಾರೋಪದಲ್ಲಿ ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳಿದರು. ನಾನು ಹೈಡ್ರೋಜನ್ ಬಾಂಬ್ ಅನ್ನ, ಎಲ್ಲ ಬಾಂಬ್ಗಳಿಂದ ದೊಡ್ಡ ಬಾಂಬ್ ಯಾವುದು ಅಂದರೆ ಹೈಡ್ರೋಜನ್ ಬಾಂಬ್. ಆ ಹೈಡ್ರೋಜನ್ ಬಾಂಬ್ ಅನ್ನ ಸಿಡಿಸ್ತೀನಿ ವೋಟ್ ಚೋರಿಗೆ ಸಂಬಂಧಿಸಿದಂತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆದರೆ ಇವತ್ತು ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ಅವರು ಹೈಡ್ರೋಜನ್ ಬಾಂಬ್ ಅಂತ ಹೇಳಿಲ್ಲ, ಎಚ್ ಬಾಂಬ್ ಅಂತ ಹೇಳಿಲ್ಲ, ಬದಲಿಗೆ ಅದನ್ನು ಎಚ್ ಫೈಲ್ಸ್ ಅಂತ ಕರೆದಿದ್ದಾರೆ. ಇದು ಹರಿಯಾಣಕ್ಕೆ ಸಂಬಂಧಪಟ್ಟಂಥದ್ದು. ಆ ಕಾರಣಕ್ಕಾಗಿ ಇದು ಎಚ್ ಫೈಲ್ಸ ಅಥವಾ ಹೈಡ್ರೋಜನ್ ಫೈಲ್ಸ ಅನ್ನುವಂಥದ್ದು ಅವರವರು ಊಹೆಗೆ ಬಿಟ್ಟಿದ್ದು. ಆದರೆ ಎಚ್ ಫೈಲ್ಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಬಿಜೆಪಿಯ ವಿರುದ್ಧ ಎಚ್ ಫೈಲ್ಸ್ ಅನ್ನ ರಾಹುಲ್ ಗಾಂಧಿ ಬಿಡುಗಡೆ ಮಾಡಿದ್ದಾರೆ. ಇದು ಹರಿಯಾಣ ಚುನಾವಣೆಗೆ ಸಂಬಂಧಿಸಿರುವಂತಹ ಮಾಹಿತಿ. ಮಹದೇವಪುರ ಆಳಂದದ ನಂತರ ಹರಿಯಾಣದ ವೋಟ್ ಚೋರಿಯ ಕಥೆಯನ್ನು ಅವರು ಬಿಚ್ಚಿಟ್ಟಿದ್ದಾರೆ. 25 ಲಕ್ಷಕ್ಕೂ ಹೆಚ್ಚು ಮತಗಳ್ಳತನ ಹರಿಯಾಣದಲ್ಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. 25 ಲಕ್ಷಕ್ಕೂ ಹೆಚ್ಚು ಮತಗಳ ಕಳ್ಳತನ ಆಗಿದೆ. ಬಿಜೆಪಿಯ ವಿರುದ್ಧ ಮತ್ತು ಇಸಿಐ ವಿರುದ್ಧ ಎಚ್ ಫೈಲ್ಸ್ ಅನ್ನು ಓಪನ್ ಮಾಡಿದ್ದಾರೆ. ಮಹದೇವಪುರ ಆಳಂದದ ನಂತರ ಮತ್ತೊಂದು ವೋಟ್ ಚೋರಿಯ ಆರೋಪ. ಇದು ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸರಿಸುಮಾರು 25 ಲಕ್ಷಕ್ಕೂ ಹೆಚ್ಚು ಮತಗಳ ಕಳ್ಳತನ ಆಗಿದೆ. ಅಂದರೆ ಅಲ್ಲಿರ್ತಕ್ಕಂತಹ ಸರಿಸುಮಾರು 2 ಕೋಟಿ ಮತದಾರರ ಪೈಕಿ 25 ಲಕ್ಷ ಮತಗಳು ಕಳ್ಳತನ ಆಗಿರ್ತಕ್ಕಂತಹ ಮತಗಳು ಅಂತ ಹೇಳಿದರೆ ಅದರ ಅರ್ಥ 8ರಲ್ಲಿ 1ನೇ ಒಬ್ಬ ಫೇಕ್ ವೋಟರ್ ಅಥವಾ 8ರಲ್ಲಿ 1 ಮತಗಳ್ಳತನ ಆಗಿದೆ. ಈ ರೀತಿಯಾದಂಥ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. ಮತ್ತೆ ಬಂಡಲ್ಗಟ್ಟಲೆ ದಾಖಲೆಗಳನ್ನು ಪೇರಿಸಿಟ್ಟಿದ್ರು. ಬಂಡಲ್ಗಟ್ಟಲೆ ದಾಖಲೆಗಳು, ಅದರ ಜೊತೆಗೆ ಅದರ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಅದರಲ್ಲಿ ಬೇರೆ ಬೇರೆ ಫೋಟೋಗಳು, ಆ ಫೋಟೋಗಳಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ಗ್ರಾಫಿಕ್ಸ್ ಎಲಿಮೆಂಟ್ಸು, ಯಾರೀಕೆ ಅನ್ನುವಂತಹ ಒಂದು ಪ್ರಶ್ನೆ, ಆ ಪ್ರಶ್ನೆಯೊಂದಿಗೆ ಬಹಳಷ್ಟು ವಿಚಾರಗಳನ್ನು, ಆರೋಪಗಳನ್ನು ರಾಹುಲ್ ಗಾಂಧಿ ಮಾಡ್ತಾ ಹೋಗಿದ್ದಾರೆ. ಇಲ್ಲಿ ಒಂದೊಂದೇ ವಿಷಯವನ್ನು ನೋಡ್ತಾ ಹೋಗೋಣ. ಏನೇನು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಆಪರೇಷನ್ ಸರ್ಕಾರ್ ಚೋರಿ ಅಂತ ಇದನ್ನು ಕರೆದಿದ್ದಾರೆ. ಅಂದರೆ ಒಂದು ಸರ್ಕಾರವನ್ನೇ ಕದಿಯುವಂತಹ ಕೆಲಸ ಇದು. ಅಂದರೆ ಒಂದು ಅಧಿಕಾರವನ್ನೇ ಕಸಿದುಕೊಳ್ಳುವಂತಹ ಕೆಲಸ ಇದು. ಇದು ಆಪರೇಷನ್ ಸರ್ಕಾರ್ ಚೋರಿ ಅಂತ ಹೇಳಿ ಇದನ್ನು ರಾಹುಲ್ ಗಾಂಧಿ ಕರ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಫೈಲ್ಸ್ ಅನ್ನು ಅವರು ತೋರಿಸಿದ್ದಾರೆ. ಇದನ್ನು ಎಚ್ ಫೈಲ್ಸ್ ಅಂತ ಕರೆದಿದ್ದಾರೆ. ಕರ್ನಾಟಕದ ಬಳಿಕ ಹರಿಯಾಣದಲ್ಲೂ ಕೂಡ ವೋಟ್ ಚೋರಿ ಆಗಿದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಮಾಡಿರುವಂತಹ ಗಂಭೀರ ಆರೋಪ. ಅದು ಕೂಡ ಒಂದೆರಡು ಲೆಕ್ಕದಲ್ಲಿ ಅಲ್ಲ, ಸರಿಸುಮಾರು 25 ಲಕ್ಷ ಮತಗಳ ಕಳ್ಳತನ ಆಗಿದೆ ಅಂತ. ವೋಟ್ ಚೋರಿ ಬಗ್ಗೆ ರಾಹುಲ್ ಹೆಚ್ ಫೈಲ್ಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಹೆಚ್ ಫೈಲ್ಸ್ ಅಂತೇಳಿ ಇದನ್ನು ಕರೆದಿದ್ದಾರೆ. ಈ ಹೆಚ್ ಫೈಲ್ಸ್ಗೆ ಸಂಬಂಧಪಟ್ಟಂತೆ ರಾಶಿಗಟ್ಟಲೆ ದಾಖಲೆಯನ್ನು ರಿಲೀಸ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಅಂದರೆ ಯಾವ್ಯಾವ ಸ್ವರೂಪದಲ್ಲಿ ಇಲ್ಲಿ ಮತಗಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಬಳಿಯಲ್ಲಿ ದಾಖಲೆಗಳಿದ್ದಾವೆ ಅನ್ನೋದನ್ನ ರಾಹುಲ್ ಗಾಂಧಿ ಈ ಬಂಡಲ್ಗಟ್ಟಲೆ ಪೇಪರ್ಸ್ ಅನ್ನು ಇಟ್ಟುಕೊಂಡು ಆರೋಪವನ್ನು ಮಾಡ್ತಾ ಇದ್ದಾರೆ. ಹರಿಯಾಣದಲ್ಲಿ 25,41,144 ಮತಗಳ್ಳತನ ಆಗಿದೆ. 25,41,144 ಮತಗಳ್ಳತನ ಆಗಿದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಮಾಡಿರುವಂತಹ ಗಂಭೀರ ಆರೋಪ. ಪ್ರತಿ 8 ಮತಗಳಲ್ಲಿ 1 ನಕಲಿ ಮತದಾನ ಆಗಿದೆ. 8 ಮತಗಳಲ್ಲಿ 1 ನಕಲಿ ಮತದಾನ ಆಗಿದೆ ಅನ್ನುವಂಥದ್ದನ್ನು ಆರೋಪವನ್ನು ಮಾಡಿದ್ದಾರೆ. ಅಂದರೆ ಸರಿಸುಮಾರು 15%ನಷ್ಟು 13-14% ಓಟ್ಗಳು ಕಳ್ಳತನ ಆಗಿದ್ದಾವೆ ಅಂತ. ನಕಲಿ ಮತದಾರರು 5,21,619 ಜನ ನಕಲಿ ಮತದಾರರು ಇರುವಂಥದ್ದು. 5,21,619 ಮತದಾರರು ನಕಲಿ ಮತದಾರರಿದ್ದಾರೆ. ಇದರಲ್ಲಿ
ಅದಲ್ಲದೆ ನಕಲಿ ವಿಳಾಸವನ್ನು ಕೊಟ್ಟು ಪಟ್ಟಿಯಲ್ಲಿ ಸೇರಿರುವಂಥವರು ಇಂಥವ್ರುಗಳನ್ನು ಹುಡುಕ್ತಾ ಹೋದರೆ 93,174 ಜನ ಇದರಲ್ಲಿ ಇದ್ದಾರೆ. ನಕಲಿ ವಿಳಾಸವನ್ನು ಹೊಂದಿರತಕ್ಕಂಥವ್ರು 93,174 ಜನ ಮತ್ತು ಒಂದೇ ಹೆಸರಿನ ಮತದಾರರು 19,26,351 ಮಂದಿ. ಅಂದರೆ ಅದದೇ ವ್ಯಕ್ತಿಗಳು, ಅದದೇ ಫೋಟೋಗಳು, ಅದದೇ ವ್ಯಕ್ತಿಗಳು ಬೇರೆ ಬೇರೆ ಬೂತ್ಗಳಲ್ಲಿ ವೋಟರ್ಗಳಾಗಿ ಇದ್ದಾರೆ ಅನ್ನುವಂಥದ್ದು. 19,26,000ಕ್ಕೂ ಹೆಚ್ಚು ಜನ ಅಂಥೇಳಿ. ಅದರಲ್ಲಿ ವಿಶೇಷವಾಗಿ ಈ ಫೋಟೋವನ್ನು ಮುಂದಿಟ್ಟು ಆರೋಪವನ್ನು ಮಾಡಿದ್ದಾರೆ. ಈಕೆ ಹೆಸರು ಸೀಮಾ, ಈಕೆ ಹೆಸರು ಸ್ವೀಟಿ, ಈಕೆ ಹೆಸರು ಸರಸ್ವತಿ, ಈಕೆ ಹೆಸರು ಇನ್ನೂ ಹಲವು. ಸುಮಾರು 22 ಹೆಸರುಗಳಲ್ಲಿ 10 ಪೋಲಿಂಗ್ ಬೂತ್ಗಳಲ್ಲಿ ಈಕೆ ಮತ ಚಲಾಯಿಸಿದ್ದಾಳೆ. ಆದರೆ ಈಕೆ ಹರಿಯಾಣದವಳು ಅಲ್ಲ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಆರೋಪ ಮಾಡಿರುವಂಥದ್ದು. ಇಲ್ಲಿ ರಾಹುಲ್ ಗಾಂಧಿ ಮಾಡಿರುವಂತಹ ಆರೋಪವನ್ನು ನಿಮಗೆ ತೋರಿಸ್ತೀನಿ. Of Haryana. Big picture is 2 crore total voters, vote chori of 25 lakhs, possibly more, but confirmed bias of 25 lakhs. That means 1 in 8 voters in Haryana are fake. Right? That's 12.5%. And despite all this, the Congress party loses by 22,000 votes. So here is an example. Fake photos. 1 photo, 1 assembly, 100 votes. This lady gets to vote 100 times in Haryana if she feels like. To vote 100 times. ಅಂದರೆ ಒಬ್ಬಳೇ ಮಹಿಳೆ 100 ಕಡೆಗಳಲ್ಲಿ ವೋಟರ್ ಇದ್ದಾಳೆ ಅನ್ನುವಂಥದ್ದು ಕೂಡ. ಅಂದರೆ ಒಂದೇ ಫೋಟೋವನ್ನು ಬೇರೆ ಬೇರೆ ಹೆಸರುಗಳಿಗೂ ಒಂದೇ ಫೋಟೋ ಇದೆ ಅಂತ ಹೇಳೋದನ್ನು ತೋರಿಸಿರುವಂಥದ್ದು. ಹಾಗೆಯೇ ಬ್ರೆಜಿಲ್ ಮಾಡೆಲ್ ಇಲ್ಲಿ ಭಾರತದ ವೋಟರ್ ಆಗಿರುವಂಥದ್ದು. ಬ್ರೆಜಿಲ್ ಮಾಡೆಲ್ ಭಾರತದ ವೋಟರ್ ಆಗಿರುವಂಥದ್ರ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಪ್ರಶ್ನೆಯನ್ನು ಎಸೆದಿದ್ದಾರೆ. ಈ ಫೋಟೋವನ್ನು ತೋರಿಸಿನೇ ಹೇಳಿದರೆ ಬ್ರೆಜಿಲ್ನಲ್ಲಿರುವಂತಹ ಮಹಿಳೆ ಹರಿಯಾಣಕ್ಕೆ ಬಂದು ಮತ ಹಾಕ್ತಾರೆ. ಇದು ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಇರುವಂತಹ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಆರೋಪ. ಈಕೆ ಸೀಮಾ, ಸ್ವೀಟಿ, ಸರಸ್ವತಿ ಹೀಗೆ ಹಲವಾರು ಹೆಸರುಗಳಲ್ಲಿ ಒಟ್ಟು 22 ಕಡೆಗಳಲ್ಲಿ ಈಕೆಯ ಮತದಾನ ಆಗಿದೆ. 10 ಬೂತ್ಗಳ ವ್ಯಾಪ್ತಿಯಲ್ಲಿ 10 ಬೂತ್ಗಳಲ್ಲಿ 22 ಹೆಸರುಗಳಿಗೆ ಇದೊಂದೇ ಫೋಟೋವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಆಕೆ ಹೆಸರುಗಳನ್ನು ಒಂದೊಂದು ಹೆಸರಿನ ಮುಂದೆ ಒಂದೊಂದು ಕಡೆಗಳಲ್ಲಿ ಒಂದೊಂದು ಹೆಸರಿನಲ್ಲಿ ಈಕೆಯನ್ನು ಗುರುತಿಸಲಾಗುತ್ತೆ. ಸೀಮಾ ಅಂತ ಹೇಳಿದೆ, ಸ್ವೀಟಿ ಅಂತಿದೆ, ಸರಸ್ವತಿ ಅಂತಿದೆ, ಇನ್ನು ಬೇರೆ ಬೇರೆ ಹೆಸರುಗಳನ್ನು ಉಲ್ಲೇಖ ಮಾಡಲಾಗಿದೆ. ಈ ಆರೋಪವನ್ನು ರಾಹುಲ್ ಗಾಂಧಿ ಏನು ಮಾಡಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. Across the state. Okay, so now let's go to the proof. Who is this lady? Which state does she come from? What's her name? Can anyone try? Where is she from? Anybody? Goa? Maharashtra? North? Is she from Haryana? You sure? You're absolutely sure she's not from Haryana? Okay, but she votes 22 times in Haryana. And she votes in 10 different booths in Haryana. And she's got multiple names. Seema, Sweety, Saraswati, Rashmi, Vimla. Now what's interesting about this and why I'm opening with this slide, because this happens in 10 booths. That means that this is a centralized operation. That somebody fed this lady into the electoral list at a centralized level, not at the booth level. Just like Anand and just like Mahadevapura. She's from Brazil. She's a Brazilian model. ಅವಳು ಬ್ರೆಜಿಲಿಯನ್ ಮಾಡೆಲ್ ಅನ್ನೋದನ್ನು ರಾಹುಲ್ ಗಾಂಧಿ ಮಾಡಿರುವಂತಹ ಆರೋಪ. ಇನ್ನು ಆಯೋಗಕ್ಕೆ ರಾಹುಲ್ ಗಾಂಧಿ, ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಮತಗಳ್ಳತನದ ಬಗ್ಗೆ ಆಯೋಗ ಏನು ಮಾತಾಡ್ತಿಲ್ಲ ಯಾಕೆ ಅಂತ ಕೇಳಿದ್ದಾರೆ.
ಮತಗಳ್ಳತನ ಆಗ್ತಾ ಇದೆ. ಆದರೆ ಯಾಕೆ ಇದರ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಮಾತಾಡ್ತಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಕೇಳಿದ್ದಾರೆ. ಹರಿಯಾಣದಲ್ಲಿ 25 ಲಕ್ಷ ಮತಗಳ್ಳತನ ಆಗಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎಸೆದಿದ್ದಾರೆ. ಹರಿಯಾಣ ಒಂದು ರಾಜ್ಯದಲ್ಲಿ 25 ಲಕ್ಷ ಮತಗಳ್ಳತನ ಆಗಿಲ್ವಾ ಅಂತ. ಮಹಿಳೆಯೊಬ್ಬರ ಹೆಸರಿನಲ್ಲಿ 100 ವೋಟ್ ಬಿದ್ದಿದೆ. ಒಬ್ಬಳೇ ಮಹಿಳೆಯ ಹೆಸರಿನಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆಕೆಯ ಫೋಟೋ ಇದೆ. ಆಕೆ 100 ವೋಟ್ಗಳನ್ನು ಹಾಕಿದಾಳೆ. ಮಹಿಳೆಯೊಬ್ಬರ ಹೆಸರಿನಲ್ಲಿ 73 ವರ್ಷದ ವ್ಯಕ್ತಿಗೆ ಚಿಕ್ಕ ವಯಸ್ಸಿನ ಫೋಟೋಗಳಿವೆ. ವ್ಯಕ್ತಿ 73 ವರ್ಷದವರು, ಆದರೆ ಫೋಟೋ ನೋಡಿದರೆ ಬಹಳ ಸಣ್ಣ ಹುಡುಗ. ಒಂದೇ ಫೋಟೋ 4 ಹೆಸರಿನ ಮತದಾರರಿದ್ದಾರೆ. ಒಂದೇ ಫೋಟೋ ಇದೆ, ಅದರ ಹೆಸರುಗಳು ಬೇರೆ ಬೇರೆ ಇದ್ದಾವೆ. ಅಂತಹ ಕೇಸ್ ಇದೆ. ಒಂದೇ ಹೆಸರಲ್ಲಿ 10 ಮಹಿಳೆಯರ ಕಾರ್ಡ್ಗಳಿದ್ದಾವೆ. ಒಂದೇ ಹೆಸರು, ಆದರೆ ಬೇರೆ ಬೇರೆಯವರ ಕಾರ್ಡ್ಗಳು ಸಿಗ್ತವೆ. 223 ಬಾರಿ ಒಬ್ಬರ ಹೆಸರಿನಲ್ಲಿ ಮತದಾನ ಆಗಿದೆ. ಅಂದರೆ ನೋಡಿ, ಒಂದು ರಾಜ್ಯದಲ್ಲಿ 223 ಬಾರಿ ಒಬ್ಬರ ಹೆಸರಿನಲ್ಲಿ ಮತದಾನ ಆಗಿದೆ ಅನ್ನುವಂತಹ ಆರೋಪವನ್ನು ರಾಹುಲ್ ಗಾಂಧಿ ಇಲ್ಲಿ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಲೆಕ್ಷನ್ ಕಮಿಷನ್ ಯಾವ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡಿದೆ, ಹರಿಯಾಣದಲ್ಲಿ ಕೆಲಸ ಮಾಡಿರುವಂಥ ರೀತಿ ಏನು? CCTV ಫುಟೇಜ್ ಸಿಕ್ಕರೆ ಎಲ್ಲರೂ ಕೂಡ ಸಿಕ್ಕಿ ಬೀಳ್ತಾರೆ. ಇಲ್ಲಿ ಯಾರು ಯಾರ ಪರವಾಗಿ ಮತ ಹಾಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ CCTV ಫುಟೇಜ್ ಏನಾದ್ರು ಸಿಕ್ತು ತಿಳಿಯಿದ್ರೆ ಸಹಜವಾಗಿಯೇ ಎಲ್ಲರೂ ಕೂಡ ಸಿಕ್ಕಿ ಬೀಳ್ತಾರೆ. ಈಗ ಸ್ವೀಟಿ, ಸರಸ್ವತಿ ಅಂತ ಹೇಳಿಕೊಂಡೆಲ್ಲ ವೋಟರ್ ಐಡಿಯಲ್ಲಿ ಇರುವಂಥದ್ದು ಅಥವಾ ವೋಟರ್ ಲಿಸ್ಟ್ನಲ್ಲಿರುವಂಥದ್ದು, ಆಕೆ ಬಂದು ವೋಟ್ ಹಾಕಿದಾಳೆ ಅಂತಂದರೆ ಆಕೆ ಎಲ್ಲಿ ಬಂದು ವೋಟ್ ಹಾಕಿದಾಳೆ, ಯಾವ್ಯಾವ ರೂಪದಲ್ಲಿ ಬಂದು ವೋಟ್ ಹಾಕಿದಾಳೆ ಅನ್ನೋದು ಗೊತ್ತಾಗಬೇಕು. ಮಹದೇವಪುರ ಆಳಂದ ಅಕ್ರಮದ ಮಾಹಿತಿಯನ್ನು ಯಾಕೆ ಕೊಡ್ತಿಲ್ಲ ಚುನಾವಣಾ ಆಯೋಗ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ. ಮಹದೇವಪುರ ಮತ್ತು ಆಳಂದ ಅಕ್ರಮದ ಮಾಹಿತಿಯನ್ನು ಯಾಕೆ ಕೊಡ್ತಿಲ್ಲ ಅಂತೇಳಿ ಆಯೋಗಕ್ಕೆ ರಾಹುಲ್ ಗಾಂಧಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಫಾರಂ 6 ಮತ್ತು ಫಾರಂ 7 ಇದರ ಬಗ್ಗೆಯೂ ಕೂಡ ಸ್ಪಷ್ಟತೆಯನ್ನು ಕೊಡ್ತಿಲ್ಲ. ನಾವು ಆರೋಪವನ್ನು ಮಾಡಿದ ನಂತರ ಫಾರಂ 6 ಮತ್ತು 7 ಬಗ್ಗೆಯೂ ಕೂಡ ಸ್ಪಷ್ಟತೆ ಕೊಡ್ತಿಲ್ಲ ಅಂತೇಳಿ ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಆರೋಪ ಇದು. ವಿಶೇಷವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. After Madhepura, where we accessed Form 6, they have stopped it. Right? So we cannot give you the numbers of deletion and addition. We estimate that at least in Mahadevapura, misuse of Form 6 was about 30% of the total malpractice. ಹೀಗೆ ಒಂದಾದ ಮೇಲೆ ಒಂದು ಸರಣಿ ಆರೋಪವನ್ನು ರಾಹುಲ್ ಗಾಂಧಿ ಮಾಡ್ತಾ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಆಯೋಗದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಅವರ ಜೊತೆಗೆ ಆಯೋಗ ಶಾಮೀಲಾಗಿದೆ ಅನ್ನುವಂತಹ ಆರೋಪವನ್ನು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಲೋಕಸಭೆಯ ಪ್ರತಿಪಕ್ಷ ನಾಯಕ ಮಾಡ್ತಾ ಇದ್ದಾರೆ. ಮೋದಿ ಶಾ ಕೈಗೊಮ್ಮೆಯಂತೆ ಆಯೋಗ ಕೆಲಸ ಮಾಡ್ತಾ ಇದೆ ಅಂತೇಳಿ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ್ದಾರೆ. ಹಾಗೆಯೇ ದೇಶದ ಇಂದಿನ ಪೀಳಿಗೆ ಯುವಕರು ಜಾಗೃತರಾಗಬೇಕಾಗಿದೆ ಅನ್ನುವಂತಹ ವಿಷಯವನ್ನು ಕೂಡ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ. ತಮ್ಮ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಸತ್ಯ ಅಹಿಂಸೆಯ ಮೂಲಕ ಪ್ರಜಾಪ್ರಭುತ್ವದ ರಕ್ಷಣೆ ಆಗಬೇಕಿದೆ, ಸತ್ಯ ಮತ್ತು ಅಹಿಂಸೆಯ ಮೂಲಕ ಪ್ರಜಾಪ್ರಭುತ್ವದ ರಕ್ಷಣೆಯನ್ನು ಮಾಡಬೇಕಿದೆ ಅಂತೇಳಿ ರಾಹುಲ್ ಗಾಂಧಿ ಹೇಳಿಕೊಂಡಿದ್ದಾರೆ. ಮತ್ತು ಬಿಜೆಪಿಯ ಕಪಿಮುಷ್ಟಿಯಿಂದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ರಕ್ಷಿಸಬೇಕಿದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಕೊಟ್ಟಿರುವಂತಹ ಕರೆ ಇವತ್ತಿನ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ. ಪಾರದರ್ಶಕ ಚುನಾವಣೆ ಮಾಡುವ ಉದ್ದೇಶ ಆಯೋಗಕ್ಕೆ ಇಲ್ಲ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಪಾರದರ್ಶಕವಾಗಿ ಚುನಾವಣೆಯನ್ನು ಮಾಡುವಂತಹ ಉದ್ದೇಶ ಇದ್ದಂತೆ ಕಾಣ್ತಾ ಇಲ್ಲ ಅನ್ನುವಂತಹ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿ ರಕ್ಷಿಸಬೇಕು, ಅಧಿಕಾರದಲ್ಲಿ ಇರಿಸಬೇಕು ಅನ್ನುವಂಥದ್ದು ಒಂದೇ ಕೇಂದ್ರ ಚುನಾವಣಾ ಆಯೋಗದ ಉದ್ದೇಶ ಅಂತ ಹೇಳಿ ರಾಹುಲ್ ಗಾಂಧಿ ಆರೋಪವನ್ನು ಮಾಡ್ತಾ ಇದ್ದಾರೆ. ನಕಲಿ ಮತದಾರರನ್ನು ತೆಗೆಯೋದು ಸೆಕೆಂಡ್ನಲ್ಲಿ ಆಗುವಂಥ ಕೆಲಸ. ಈ ನಕಲಿ ಮತದಾರರು ಯಾರಿದ್ದಾರೆ ಅನ್ನೋಂಥನ್ನ ಅವರನ್ನು ತೆಗೆದು ಹಾಕುವಂಥದ್ದು ಒಂದು ಸೆಕೆಂಡ್ನಲ್ಲಿ ಆಗಿ ಮುಗಿಸಬಹುದಾದಂತಹ ಕೆಲಸ ಇದು. ಆದರೆ ಬಿಜೆಪಿಗೋಸ್ಕರ ಏನೂ ಮಾಡದೆ ಆಯೋಗ ಮೌನವಾಗಿ ಕುಳಿತಿದೆ ಅಂತ ಹೇಳಿ ಇಲ್ಲಿ ಚುನಾವಣಾ ಆಯೋಗದ ವಿರುದ್ಧ ನೇರ ಆಪಾದನೆಯನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. ಆದರೆ ಯಾವಾಗ ರಾಹುಲ್ ಗಾಂಧಿ ಈ ರೀತಿಯಾದಂತಹ ಸರಣಿ ಸುದ್ದಿಗೋಷ್ಠಿಯನ್ನು ಮಾಡಿದ್ರು, ಆ ಸುದ್ದಿಗೋಷ್ಠಿಯಲ್ಲಿ ಸರಣಿ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು, ಆ ದಾಖಲೆಗಳನ್ನು ಪವರ್ ಪಾಯಿಂಟ್ ಮೂಲಕವಾಗಿ ತೋರಿಸಿದ್ರು. ಅದರ ಮೂಲಕ ನಾನು ಹೇಳ್ತಾ ಇರೋದೆಲ್ಲವೂ ಕೂಡ ಸತ್ಯ ಅನ್ನುವಂಥದ್ದನ್ನು ಸಾಬೀತುಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಬಿಜೆಪಿಯ ಕೇಂದ್ರ ನಾಯಕರು ಹಾಗೆಯೇ ರಾಜ್ಯದ ನಾಯಕರುಗಳು ಕೂಡ ರಾಹುಲ್ ಗಾಂಧಿ ಮಾತಿಗೆ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. आज उन्होंने बिहार में 2 दिन बाद पोलिंग होगा और उससे हट करके हरियाणा का कहानी सुना रहे थे. इससे साफ मालूम हो गया
कि बिहार में तो कुछ बचा नहीं है, इसलिए ध्यान को भटकाने के लिए हरियाणा के इशू को लेके आ रहे हैं और फजूल के बातें लेकर के एक प्रस्तुतिकरण किया है। मैं उस पर नहीं जाना चाहता हूं बिकॉज सब फर्जी था। उन्होंने हरियाणा चुनाव को लेकर के ये कहा कि एग्जिट पोल में कांग्रेस पार्टी जीत रहे थे। अरे एग्जिट पोल, ओपिनियन पोल में हमेशा आप डाउन हुए हैं। हम लोग 2004 में पक्का जीत गया ऐसा हम मान रहे थे और एग्जिट पोल, ओपिनियन पोल पूरा बीजेपी एनडीए को क्लियर कट जिता रहे थे, लेकिन जब काउंटिंग हुआ तो हम हार गए। तो उस समय हमने तो रोना धोना नहीं किया, हमने इलेक्शन कमीशन को गाली नहीं दिया, हमने माना और हमने कांग्रेस और उनके जो यूपीए गठबंधन को हमने बधाइयां दी। हमारा एक्सपेक्टेशन का हिसाब से हमको नतीजा नहीं मिला, फिर भी लोकतंत्र में पराजित हो या जीत हो उसको स्वीकार करना पड़ेगा, ये लोकतंत्र का नियम है। ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತಗೊಳ್ಳೋದು ಬಿಟ್ಬಿಟ್ಟಿದ್ದಾರೆ। ಯಾಕೆ ಅಂದ್ರೆ ಅವ್ರ ಹೇಳಿಕೆ ಕಾಂಗ್ರೆಸ್ ಅವರಿಗೆ ಸಮರ್ಥನೆ ಮಾಡ್ಕೊಳ್ಳಕ್ ಆಗ್ತಿರುವಂತ ಮುಜುಗರ ಉಂಟು। ಅವ್ರು ಹೇಳೋ ರೀತಿಯಲ್ಲಿ ವೋಟ್ ಚೋರಿ ಆಗಿದೆ, ಅವರಿಗೆ ಸಂವಿಧಾನದ ಮೇಲೆ ವಿಶ್ವಾಸ ಇದ್ದರೆ ಅವರು ದೂರು ದಾಖಲಿಸಬಹುದಾಗಿತ್ತು, ದೂರು ದಾಖಲಿಸಿಲ್ಲ। ಇದರ ಅರ್ಥ ಅವರ ಆರೋಪದಲ್ಲಿ ಸತ್ಯ ಇಲ್ಲ, ಆಧಾರ ರಹಿತ ಆರೋಪ ಇದೆ। ಕೇವಲ ಸುಳ್ಳು ಆರೋಪ ಮಾಡಿ ತನ್ನ ಸೋಲನ್ನ ವ್ಯವಸ್ಥೆಯ ಮೇಲೆ ಕಟ್ಟುವಂತ ಒಂದು ಷಡ್ಯಂತ್ರದ ಭಾಗವಾಗಿ ತನ್ನ ದುರ್ಬಲತೆಯನ್ನು ಮುಚ್ಚಾಕೊಳ್ಳೋದಕ್ಕೆ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ। ಅವರ ಆರೋಪದಲ್ಲಿ ನಿಜವಾಗ್ಲೂ ಸತ್ಯ ಇದ್ರೆ ಅವರು ದೂರು ದಾಖಲಿಸಬಹುದಿತ್ತು। ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಅವರಿಗೆ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ। ರಾಹುಲ್ ಗಾಂಧಿಯೇನೆ ದೊಡ್ಡ ಚೋರ್, ಅವರ ಖಾನ್ದಾನೇ ದೊಡ್ಡ ಚೋರ್। ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು 1952ರಲ್ಲಿ ಪ್ರಥಮ ಚುನಾವಣೆಯಲ್ಲಿ ನಿಂತಾಗ್ಲೇ 14,000 ಸೋತರು, 74,333 ಓಟ್ಗಳು ಆವತ್ತೇನೆ ತಿರಸ್ಕೃತಗೊಂಡಿದ್ವು। ಅಂದ್ರೆ ಅದು ಎಣಿಕೆ ಸರಿಯಾಗಿ ಆಗಿದ್ರೆ ಅವರೇ ಗೆಲ್ತಿದ್ರು, ಆದ್ರೆ ಏನ್ ಮಾಡಿದ್ರು, ಅವ್ರನ್ನ ಸೋಲಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ಕುಲಗೆಟ್ಟ ಮತಗಳು ಅಂತ ಮಾಡಿದ್ರು। ಆ ಕಾರಣದಿಂದ ಆವತ್ತೇ ಚೋರ್ ಅವರು। ನೆಹರು ಅವರು ಚೋರ್, ಅದಾದ್ಮೇಲೆ ಇಂದಿರಾ ಗಾಂಧಿ ಚೋರ್, ರಾಜೀವ್ ಗಾಂಧಿ ಚೋರ್, ಈಗ ರಾಹುಲ್ ಗಾಂಧಿಯು ಚೋರ್। ಈ ಚೋರ್ಗಳೆಲ್ಲ ಚೋರ್ ಸೇರಿ ಇವತ್ತು ಏನೂ ಚೋರಿ ಮಾಡಕ್ ಆಗದೆ ಇರತಕ್ಕಂತ ಮಿಷಿನ್ಗಳು ಕೆಲಸ ಮಾಡ್ತಾ ಇದ್ರೆ ಅದನ್ನ ಚೋರಿ ಅಂತಾರೆ। ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಕರೀತಾರೆ। ಹಂಗೆ ಯಾರು ವೋಟ್ ಚೋರ್ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿನೇ ಸ್ವತಃ ವೋಟ್ ಚೋರ್। ಮುಂಚೆಯಿಂದ ವೋಟ್ ಚೋರ್, ವೋಟ್ ನ ಕಳ್ತನ ಮಾಡುವಂತದ್ದು, ಅಕ್ರಮವಾಗಿ ಮತದಾನವನ್ನ ಮಾಡ್ತಕ್ಕಂಥದ್ದು, ಮಾಡಿಸ್ತಕ್ಕಂಥದ್ದು ಕೆಲಸವನ್ನು ಯಾರಪ್ಪ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಡೀ ದೇಶದ ಎಲ್ಲ ಜನರಿಗೆ ಗೊತ್ತು, ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇತ್ತು। ಹೀಗೆ ರಾಹುಲ್ ಗಾಂಧಿ ಸಾಕ್ಷಿ ಸಮೇತವಾಗಿ ಒಂದಿಷ್ಟು ದಾಖಲೆಗಳನ್ನ ಮುಂದಿಟ್ಟು ವೋಟ್ ಚೋರಿ ಬಗ್ಗೆ ಆರೋಪವನ್ನು ಮಾಡಿದರೆ ಅದಕ್ಕೆ ಕೌಂಟರ್ ಕೊಡುವಂತಹ ಕೆಲಸವನ್ನು ಬಿಜೆಪಿಯವರು ಮಾಡಿದ್ದಾರೆ। ಯಥಾ ಪ್ರಕಾರವಾಗಿ ಆರೋಪಗಳನ್ನು ನಿರಾಕರಿಸಲಾಗಿದೆ। ಆದರೆ ಇಲ್ಲಿ ಬಿಜೆಪಿ ಅಲ್ಲ, ಬಿಜೆಪಿ ಉತ್ತರ ಕೊಡಬೇಕಾಗಿರೋದಲ್ಲ, ಬಹಳ ಮುಖ್ಯವಾಗಿ ಇಲ್ಲಿ ಉತ್ತರ ಕೊಡಬೇಕಾಗಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಉತ್ತರವನ್ನು ಕೊಡಬೇಕಾಗುತ್ತೆ। ಯಾಕಂದರೆ ಕೇಂದ್ರ ಚುನಾವಣಾ ಆಯೋಗ ಈ ವೋಟರ್ ಲಿಸ್ಟ್ಗಳನ್ನು ರೆಡಿ ಮಾಡುವಂಥದ್ದು, ಮತದಾರರ ಪಟ್ಟಿ ಇರುವಂಥದ್ದು ಕೇಂದ್ರ ಚುನಾವಣಾ ಆಯೋಗದ ಬಳಿಯಲ್ಲಿ। ನಿಜಕ್ಕೂ ಇದೆಲ್ಲವೂ ಕೂಡ ಆಗಿದೆಯಾ? ಆಗಿದ್ದರೆ ಓಕೆ, ಹಿಂದೆ ಅವರು ಕಂಪ್ಲೇಂಟ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೂ ಇದೆಯಾ ಅನ್ನುವಂಥದ್ದನ್ನು ಕ್ರಾಸ್ ವೆರಿಫೈ ಮಾಡುವಂಥ ಅವಕಾಶ ಇದ್ದೇ ಇರುತ್ತೆ। ಯಾಕಂದರೆ ಪಾರದರ್ಶಕವಾಗಿ ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆಗೆ ಪ್ರಥಮ ಆದ್ಯತೆ ಇರಬೇಕಾಗುತ್ತೆ।